ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಚಿಕ್ಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗ್ ಏನು, ಯಾಕೆ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಕೆಲವ್ರಿಗೆ ಅರ್ಥ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಅರ್ಥ ಆಗದೇ ಇರಬಹುದು. ಓಕೆ, ಸೊ ನನ್ನೊಬ್ಬರು ಸಬ್ಸ್ಕ್ರೈಬರ್, ನನ್ನೊಬ್ಬರು ಕ್ಲೈಂಟ್ಸ್ ಅಂತಲೇ ಹೇಳ್ಬೋದು. ಅವರನ್ನು ತುಂಬ ದಿವಸದಿಂದ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ವಾಸ ಮಾಡುವ ಮನೆಯ ಎನರ್ಜಿ ಹೇಗಿದೆ, ದಯಮಾಡಿ ಅದರ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ತುಂಬ 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 ಸಲ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಇವತ್ತು ಅನಿಸ್ತು, ಯೋಚನೆ ಮಾಡ್ತಾ ಇದೆ ಮಾಡಬೇಕು ಬೇಡವೋ ಅನ್ನೋದು. ಸೊ ಫೈನಲಿ ನನಗೆ ಇನ್ನು ಗೈಡೆನ್ಸ್ ಸಿಕ್ತು. ಸೊ ಹಾಗಾಗಿ ಇವತ್ತು ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ, ಸ್ಪಿರಿಚುವಲ್ ಬರ್ಡ್ ಟ್ಯಾರೋ ಅಂತ ಹೇಳಿಬಿಟ್ಟು. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. 2 ಮನೆ ಡ್ರಾ ಮಾಡಿದ್ದೀನಿ. ಸೊ ಇದರಲ್ಲಿ ಯಾವ ಮನೆ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ, ಇಲ್ಲಾಂದರೆ ಯಾವ ಮನೆ ನಿಮ್ಮನ್ನು ತುಂಬ ಕರೀತಾ ಇದೆ ಅನ್ನೋದನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲಾಂದರೆ ಕಣ್ಣು ಕ್ಲೋಸ್ ಮಾಡಿಬಿಟ್ಟು, ಸೊ ಯಾವ ಇಮೇಜ್ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ ನೋಡಿ, ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಲೋ ಪೈಲ್ ನಂಬರ್ 1. ಸೊ ಯಾರು ಈ ಮನೆನ ಚೂಸ್ ಮಾಡ್ತೀರಾ? ಸೊ ಲೆಟ್ಸ್ ಸಿ ನಿಮ್ಮ ಮನೆಯ ಎನರ್ಜಿ ಹೇಗಿದೆ ಅನ್ನೋದನ್ನು ನೋಡೋಣ. ಓಕೆ, ಲೆಟ್ಸ್ ಸಿ. Thank you so much. Pile number 1. Thank you, Divine. Please guide me. Thank you. ಸ್ವಲ್ಪ ತಾಳ್ಮೆಯಿಂದ ಇರಿ. ಓಕೆ, ಅರ್ಜೆಂಟ್ ಮಾಡಬೇಡಿ. ಓಕೆ, ಫೈಲ್ ನಂಬರ್ 1. ಓಕೆ, ಸೊ ಇದು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಪಾಲ್ ನಂಬರ್ 1. ಸೊ ನಿಮ್ಮ ಮನೆಯಲ್ಲಿ ಒಬ್ಬರ ಡೆತ್ ಆಗಿರ್ಬೋದು, ಲೈಕ್ ಇದು ಹೆಲ್ತ್ ರಿಲೇಟೆಡ್ ಇಂದ ಇವರ ಡೆತ್ ಆಗಿರ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ, ಹೆಲ್ತ್ ರಿಲೇಟೆಡ್ ಒಬ್ಬರದ್ದು ಡೆತ್ ಆಗಿರಬಹುದು. ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಹೆಲ್ತ್ ರಿಲೇಟೆಡ್ ಕೆಲವ್ರದಲ್ಲಿ ಡೆತ್ ಆಗಿದೆ. ಓಕೆ, ಆ್ಯಂಡ್ ಇನ್ನು ಕೆಲವರು ರೈಟ್ ನಾವು ನೀವು ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ನಿಮಗೆ ಡಿಪ್ರೆಷನ್, ಎಂಜೈಟಿ ಇರ್ಬೋದು, ಆತಂಕ ಜಾಸ್ತಿ ಇರ್ಬೋದು, ಡಿಪ್ರೆಷನ್ ಇರಬಹುದು, ರಾತ್ರಿ ಹೊತ್ತು ನಿದ್ದೆ ಬಾರದೇ ಇರಬಹುದು. ಓಕೆ, ಸ್ಪೆಷಲಿ ನೀವು ಮಲಗುವಂಥ ರೂಮಲ್ಲಿ ನನಗೆಲ್ಲಿ ಆ ಥರ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ, ಬಟ್ ನನಗಿಲ್ಲಿ ಯಾವ ಎನರ್ಜಿ ಪಿಕ್ ಮಾಡ್ತಾ ಇದ್ದೀನಿ ಅಂತಂದರೆ, ತುಂಬ ಸಮಯದಿಂದ ಒಬ್ಬರು ನಿಮ್ಮ ಮನೆಯಲ್ಲಿ ಮಲ್ಕೊಂಡಲ್ಲೇ ಇದ್ದಿರಬಹುದು. ಓಕೆ, ಮೇ ಬಿ ಅವರ ಡೆತ್ ಕೂಡ ಆಗಿರ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಓಕೆ, ಸೊ ಆ್ಯಂಡ್ ಇನ್ನೊಂದು ನನಗಿಲ್ಲಿ ಪಿಕ್ ಮಾಡ್ತಾ ಇದ್ದೀನಿ ಎನರ್ಜಿ ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಯುದ್ಧ ಮಾಡುವಂಥದ್ದು, ಇಲ್ಲಾಂದರೆ ಯುದ್ಧಕ್ಕೆ ಹೋಗುವಂತಹ ಏನಾದರೂ ಪೇಂಟಿಂಗ್ ಇದ್ದರೆ ಅದನ್ನ ತೆಗೀರಿ. ಓಕೆ, ಯುದ್ಧಕ್ಕೆ ಹೋಗುವಂಥದ್ದು, ಇಲ್ಲಾಂದರೆ ಕೆಲವರು ಹಾಕ್ಕೊಂಡಿರ್ತಾರೆ ಯಾವುದು ಅಂತಂದರೆ
ಕುದುರೆ ಓಕೆ, ಕುದುರೆದು ಓಕೆ, ಬಟ್ ನನಗೆ ಆ ಒಂದು ಇಲ್ಲಿ ಪಿಕ್ಚರ್ ಕಾಣ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದಾನೆ. ಕೇಸ್ ಕೆಲವರ ಮನೆಯಲ್ಲಿ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ನೀವು ಪಕ್ಷಿ ಏನಾದರೂ ಸಾಕಿದರೆ ಲೈಕ್ ಗಿಳಿ ಇರ್ಬೋದು, ಎನಿ ಬರ್ಡ್ಸ್ ಇರಬಹುದು, ಅದನ್ನು ನೀವೇನಾದರೂ ಸಾಕಿದರೆ ಅದು ನಿಮ್ಮ ಮನೆಯಲ್ಲಿ ಅದರ ಡೆತ್ ಆಗಿದ್ದರೆ, ಸೊ ನೀವು ಮನೆಯಲ್ಲಿ ಪಕ್ಷಿ ಏನಿದೆ ನೋಡಿ ಅದನ್ನ ಸಾಕಬೇಡಿ. ಪಕ್ಷಿ ಏನಿದೆ ನೋಡಿ, ಸ್ಪೆಷಲಿ ಪಕ್ಷಿಗಳೇನಿದೆ ನೋಡಿ ಅದನ್ನು ಸಾಕೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್. ಸೊ ನಿಮ್ಮ ಮನೆಯ ಎನರ್ಜಿ ಹೇಗಿದೆ ಅಂತಂದರೆ, ಪೈಲ್ ನಂಬರ್ 1, ಓಕೆ, ಅವಸರ ಮಾಡಬೇಡಿ. ಪೈಲ್ ನಂಬರ್ 1, ಓಕೆ. ಓಕೆ, ಸೊ ಪೈಲ್ ನಂಬರ್ 1, ನೀವು ವಾಸ ಮಾಡುವಂತಹ ಮನೆ ಏನಿದೆ ನೋಡಿ, ಬ್ಲಾಕೇಜಿಂದ ಕ್ರಿಯೇಟ್ ಆಗಿದೆ. ನನಗೆ ಆ ಥರ ಅನ್ನಿಸ್ತಾ ಇದೆ, ಬ್ಲಾಕೇಜ್ ಇದೆ. ಓಕೆ, ನೀವು ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ನೋಡಿ. ಆ್ಯಕ್ಚುಲಿ ಕಾರ್ಡ್ ನೋಡ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಬಟ್ ನನಗೆ ಯಾವುದು ತೋರಿಸ್ತಾ ಇದ್ದರೆ, ಯಾವುದು ಚಾನಲ್ ಆಗ್ತಾ ಇದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಸೊ ಬ್ಲಾಕೇಜ್ ಅಂತೂ ಇದೆ. ಓಕೆ, ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ಪಿರಿಚುವಲ್ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸ್ಪಿರಿಚುವಲ್ ವರ್ಕ್ ಮಾಡುವಂಥದ್ದು, ಲೈಕ್ ಲೆಟ್ಸ್ ಸಿ, ನೋಡೋಣ. ಓಕೆ, ಓಕೆ. ಸೊ ನೀವು ಪೈಲ್ ನಂಬರ್ 1, ನಿಮ್ಮ ಮನೆಯಲ್ಲಿ ಬ್ಲಾಕೇಜ್ ಅಂತೂ ಇದೆ, ಬ್ಲಾಕೇಜ್ ಕ್ರಿಯೇಟ್ ಆಗಿದೆ ನಾನು ನೋಡಿದ್ದೀನಿ. ಆ್ಯಂಡ್ ನಿಮಗೇನಾದರೂ ನೀವು ಕೆಲವ್ರಿಗೆ ಇಲ್ಲಿ ನನಗೇನು ಎನರ್ಜಿ ಅನ್ನಿಸ್ತಾ ಇದೆ ಅಂತಂದರೆ, ನಾನು ಒಂದು ವೇಳೆ ಸತ್ತರೆ ಅನ್ನೋ ಭಾವನೆ ಕೂಡ ನಿಮಗೆ ಬರ್ಬೋದು. ಪೈಲ್ ನಂಬರ್ 1, ಓಕೆ. ಸೊ ನನಗೆ ಈ ನಿಮ್ಮ ಮನೆಯ ಎನರ್ಜಿಯಿಂದ ಇದು ಸಿಗ್ತಾ ಇದೆ. ಸೊ ಇದು ಮನೆಯ ಎನರ್ಜಿಯಿಂದ ನನಗೆ ಸಿಗ್ತಾ ಇದೆ, ಪೈಲ್ ನಂಬರ್ 1. ಓಕೆ, ಸೊ ನಿಮಗಿಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಪೈಲ್ ನಂಬರ್ 1, ಆರ್ಕೇಂಜಲ್ ಮೈಕಲ್ ನೀವು ಪ್ರೊಟೆಕ್ಷನ್, ಹೀಲಿಂಗ್ ಆ್ಯಂಡ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಆರ್ಕೇಂಜಲ್ ಮೈಕಲ್, ಇಲ್ಲಾಂದರೆ ಆರ್ಕೇಂಜಲ್ ಗ್ಯಾಬ್ರಿಯಲ್. ಸೊ ಇವರ ಮ್ಯೂಸಿಕ್ ಬರುತ್ತೆ, ಹೀಲಿಂಗ್ ಮ್ಯೂಸಿಕ್ ಇರ್ಬೋದು. ಸೊ ಇದನ್ನು ದಿನಾಲೂ ನಿಮ್ಮ ಮನೆಯಲ್ಲಿ ಯೂಟ್ಯೂಬಲ್ಲಿ ಇರ್ಬೋದು ಇಟ್ಟುಬಿಡಿ, ಮೊಬೈಲಲ್ಲಿ. ಲೈಕ್ ಮ್ಯೂಸಿಕ್ ಕೇಳುವಂಥ ಅವಶ್ಯಕತೆ ಇಲ್ಲ, ಹೀಲಿಂಗ್ ಮಾಡುವಂಥ ಅವಶ್ಯಕತೆ ಇದೆ ನಿಮ್ಮ ಮನೇನ. ಓಕೆ, ಪೈಲ್ ನಂಬರ್ 1, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ.
ರೈಟ್ ನಾವು ನನಗೆ ಆ ಫೀಲಿಂಗ್ ಬರ್ತಾ ಇದೆ ಇಲ್ಲಿ ನೋಡಿ. ನನಗೆ ನನ್ನ ಕಾರ್ಡ್ಸ್ ಮೀನಿಂಗ್ ಕೊಡೋದಿಲ್ಲ, ನನಗೆ ಯಾವ ಫೀಲಿಂಗ್ಸ್ ಬರ್ತಾ ಇದೆ, ನಾನು ಯಾವ ಎನರ್ಜಿನ ಫೀಲ್ ಮಾಡ್ತೀನಿ ನೋಡಿ ಅದನ್ನೇ ಹೇಳ್ತೀನಿ. ಎಸ್ಪೆಷಲಿ ಸೌಂಡ್ ಎನರ್ಜಿ, ಸಿಂಗಿಂಗ್ ಬೌಲ್ ಇರ್ಬೋದು, ಶಂಖ ಊದೋದಿರ್ಬೋದು. ಸೊ ಇದನ್ನು ಆದಷ್ಟು ಮಾಡಿ ನೀವು ಮಾಡ್ತಾ ಇದ್ದೀರಂತಂದರೆ ಗುಡ್, ಒಳ್ಳೆಯದು, ಇದು ಸರಿ ಆಗುತ್ತೆ. ಬಟ್ ಇಲ್ಲಿ ಬ್ಲಾಕೇಜ್ ಅಂತೂ ಇದೆ. ಓಕೆ, ಸೊ ಲೆಟ್ಸ್ ಸಿ ಕಾರ್ಡ್ ಏನಿದೆ ಅಂತ ನೋಡೋಣ. ಬ್ಲಾಕೇಜ್ ಅಂತೂ ಇದೆ ಇಲ್ಲಿ. ಸ್ವಲ್ಪ ನಿಮಗೆ ಹೆಲ್ತ್ ಇಶ್ಯೂ ಆಗ್ತಾ ಇರ್ಬೋದು. ಪೈಲ್ ನಂಬರ್ 1. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 1. ಓಕೆ, ಪೈಲ್ ನಂಬರ್ 1. ನೀವು ಯೂಸ್ ಮಾಡುವಂತಹ ದೇವರ ಕೋಣೆ ಏನಿದೆ ನೋಡಿ, ಅದನ್ನು ತುಂಬ ಚೆನ್ನಾಗಿಟ್ಟಿರಿ. ತುಂಬ 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 ಚೆನ್ನಾಗಿಟ್ಟಿರಿ, ತುಂಬ ಪವಿತ್ರತೆಯಿಂದ ಇಟ್ಕೊಂಡಿರಿ. ಓಕೆ, ಸೊ ನನಗಿಲ್ಲಿ ಯಾವೊಂದು ಎನರ್ಜಿ ಸಿಗ್ತಾ ಇದೆ. ಪೈಲ್ ನಂಬರ್ 1. ಪೈಲ್ ನಂಬರ್ 1. ಎಸ್, ಹೌಸ್ ನೋಡಿ, ಹೌಸ್, ಡೈನಿಂಗ್ ರೂಮ್, ಕಿಚನ್. ಓಕೆ, ಸೊ ಡೈನಿಂಗ್ ರೂಮ್ ಆ್ಯಂಡ್ ಕಿಚನ್ ಸ್ಪೆಷಲಿ ಪೈಲ್ ನಂಬರ್ 1. ಕೆಲವರಿಗಿಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರಬಹುದು. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಪೈಲ್ ನಂಬರ್ 1 ಪೀಪಲ್, ಕಿಚನ್ ಸ್ಪೆಷಲಿ ನಿಮ್ಮ ಕಿಚನ್ ಏನಿದೆ ನೋಡಿ ಅದನ್ನು ತುಂಬ ಚೆನ್ನಾಗಿಟ್ಟಿರಿ. ಕಿಚನ್ ಸ್ಪೆಷಲಿ ನಿಮ್ಮ ಕಿಚನ್ ಏನಿದೆ ನೋಡಿ ಅದನ್ನು ತುಂಬ ಚೆನ್ನಾಗಿಟ್ಟಿರಿ. ಓಕೆ, ಮನೆ, ಹೋಮ್, ಹೋಮ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ನಿಮ್ಮ ಡೈನಿಂಗ್ ರೂಮ್ ಆ್ಯಂಡ್ ಕಿಚನಲ್ಲಿ ಕಿಚನ್ ಹೇಗಿದೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ನೋಡಿ. ತುಂಬ ಕಸ ಕಡ್ಡಿ ಅದು ಎಲ್ಲ ಏನಾದರೂ ಇದೆ ಅಂತಂದರೆ ಅದನ್ನ ಸರಿಯಾಗಿ ಕ್ಲೀನಾಗಿ ಇಟ್ಕೊಂಡಿರಿ. ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ರೆ ಓಕೆ. ಸೊ ಮೇ ಬಿ ಅಲ್ಲಿಂದ ನಿಮ್ಮ ಲೈಫಲ್ಲಿ ಸ್ವಲ್ಪ ನಿಮಗೆ ನೆಗೆಟಿವ್ ವೈಬ್ ಬರ್ತಾ ಇರ್ಬೋದು. ಪೈಲ್ ನಂಬರ್ 1 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 1. ಎಸ್, ನಿಮಗೆ ಅನಿಸ್ಬೋದು ಎಂಡ್ ಆಫ್ ಲೈಫ್ ಅಂತ, ನನ್ನ ಲೈಫ್ ಎಂಡ್ ಆಗೋಯ್ತು, ಇನ್ನೇನು ಇಲ್ಲ ಅನ್ನೋದು. ಇನ್ನು ಕೆಲವ್ರದ್ದು ಈ ಮನೆಯಲ್ಲಿ ಹೆಲ್ತ್ ಇಶ್ಯೂ ಆಗಿ ಕೆಲವರು ಇಲ್ಲಿ ತೀರ್ಕೊಂಡಿರಬಹುದು. ಓಕೆ, ಸೊ ಎಸ್, ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಮ್ಮ ವೆಹಿಕಲ್ಸ್ ಇದೆ. ಓಕೆ, ಸೊ ಎಸ್, ಕೆಲವ್ರದ್ದು ವೆಹಿಕಲಿಂದ ಮೇ ಬಿ ಆಗಿರ್ಬೋದು. ನನಗೆ ಇಲ್ಲಿ ಲಿಟ್ರಲಿ ನಾನು ಹೇಳ್ತಾ ಇದ್ದೀನಿ, ಈ ಮನೆಯ ಎನರ್ಜಿ ನನಗೆ ಡೆತ್ ಎನರ್ಜಿನ ತೋರಿಸ್ತಾ ಇದೆ. ಓಕೆ, ನನಗೇನು ಫೀಲ್ ಆಗ್ತಾ ಇದೆ ನೋಡಿ, ನಾನು ಅದನ್ನೇ ಹೇಳ್ತೀನಿ. ಸೊ ಸ್ವಲ್ಪ ಬ್ಲಾಕೇಜ್ ಇದೆ ಅಷ್ಟೇ. ಅದು ಬಿಟ್ಟರೆ ನೀವು ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಭಯ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಮನೇನ ಆದಷ್ಟು ಸೀಕ್ರೆಟ್ ಸ್ಪೇಸ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಲೈಕ್ ಆರ್ಕೇಂಜಲ್ ಮೈಕಲ್, ಆರ್ಕೇಂಜಲ್ ಗ್ಯಾಬ್ರಿಯಲ್ ಇರ್ಬೋದು, ನಾನು ಹೇಳಿದೆ ಅಲ್ವಾ. ಸೊ ಹೀಲಿಂಗ್ ಫ್ರೀಕ್ವೆನ್ಸೀಸ್ಗಳು ಎಲ್ಲ ಇರುತ್ತೆ. ಲೈಕ್ ಆರಾ ಇರ್ಬೋದು, ನಮ್ಮ ಮನೆ ಕ್ಲೀನ್ ಮಾಡೋದಿರ್ಬೋದು, ಸೌಂಡ್ ಇರ್ಬೋದು, ಸೌಂಡನ್ನು ಶಂಖ ಓದೋದಿರ್ಬೋದು, ಗಂಟೆ ಆಡಿಸೋದಿರ್ಬೋದು, ಲೈಕ್ ಸಿಂಗಿಂಗ್ ಬೌಲ್ ಇರ್ಬೋದು. ಸೊ ಇದನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆವಾಗ ನಿಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ದೇವರ ಭಜನೆ ಹಾಕುವಂಥದ್ದು. ಸೊ ಈ ಥರ ಹಾಕೋದ್ರಿಂದ ನಿಮ್ಮ ಮನೆ ಫ್ರೀಕ್ವೆನ್ಸಿ ಏನಿದೆ ನೋಡಿ ಅದರಲ್ಲಿ ಬದಲಾವಣೆ ಬರಬಹುದು. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಎಸ್, ಲಿಟ್ರಲಿ ನನಗೆ ಆ ಒಂದು ಎನರ್ಜಿಯಲ್ಲಿ ಸಿಗ್ತಾ ಇದೆ. ಓಕೆ, ಕೆಲವ್ರದಲ್ಲಿ ಮಿಸ್ಕ್ಯಾರೇಜ್ ಆಗಿರಬಹುದು, ಸಮಥಿಂಗ್ ಈಸ್ ಲಾಸ್ಟ್. ಈ ಮನೇಲಿ ಏನೋ ಒಂದು ಲಾಸ್ ಆಗಿರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ ಇಲ್ಲಿ.
pile number 1. Okay, so let's see ಏನು ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ. ಇದರಿಂದ ನೋಡೋಣ. ಫೈಲ್ ನಂಬರ್ 1, ಮನೆಯ ಕಿಟಕಿ ಬಾಗಿಲು ಏನಿದೆ ನೋಡಿ, ಸ್ಪೆಷಲಿ ಕಿಟಕಿ ಬಾಗಿಲನ್ನು ಓಪನ್ ಆಗಿಟ್ಟುಕೊಂಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೊಂದು ರ್ಯಾಂಡಮ್ ಆಗಿ ನಾನು ಗೈಡೆನ್ಸ್ ತೊಗೊಳ್ತಾ ಇದ್ದೀನಿ ನಿಮಗೆ. ಓಕೆ, stillness, make a space for calm and quiet in your day. Okay, turn off your phone, allow the world to rush on past unnoticed for a while, and deep your soul into peaceful waters. Okay, ಸೊ ಸ್ವಲ್ಪ ನಿಮ್ಮ ಮೈಂಡನ್ನು ಕ್ವಾಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಮೆಡಿಟೇಟ್ ನೋಡಿ. ನಾನು ಅಂದ್ಕೊಂಡಿದ್ದೆ ಹೇಳಬೇಕು ಇದನ್ನು ಅಂತ ಹೇಳಿಬಿಟ್ಟು. ಓಕೆ, ಸೊ ನೀವೆಷ್ಟು ಮೆಡಿಟೇಷನ್ ಮಾಡ್ತೀರಾ ನೋಡಿ, ಅಷ್ಟು ನಿಮಗೂ ಒಳ್ಳೆಯದು, ನಿಮ್ಮ ಮನೆಗೂ ಒಳ್ಳೆಯದು. ಓಕೆ, ಸೊ ನಿಮ್ಮ ಮನೆಗೂ ಒಳ್ಳೆಯದು, ನಿಮಗೂ ತುಂಬ ಒಳ್ಳೆಯದು. ಬಿಕಾಸ್ ನಾನಿಲ್ಲಿ ಸ್ವಲ್ಪ ಏನನ್ನು ನೋಡ್ತಾ ಇದ್ದೀನಿ ಅಂತಂದರೆ ಫೈಲ್ ನಂಬರ್ 1. ಸೊ ನಿಮ್ಮ ಮನೇಲಿ ಸ್ವಲ್ಪ ಸೀಕ್ರೆಟ್ ಸ್ಪೇಸ್ ಅಗತ್ಯ ಇದೆ. ಓಕೆ, ಸೀಕ್ರೆಟ್ ಸ್ಪೇಸ್ ಏನಿದೆ ನೋಡಿ, ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಮೇಕ್ ಅ ಸ್ಪೇಸ್ ಫಾರ್ ಕಾಮ್ ಆ್ಯಂಡ್ ಕ್ವಾಯ್ಟ್ ಇನ್ ಯೋರ್ ಡೇ. ಅಟ್ಲೀಸ್ಟ್ ನಿಮ್ಮ ಮನೇನ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಕ್ಲೀನ್ ಮಾಡಿ, ತುಂಬ ಒಳ್ಳೆಯದು ಕ್ಲೀನ್ ಮಾಡಿದರೆ ಅಲ್ವಾ. ಸೊ ಒಳ್ಳೆ ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡಿದಾಗೆ. ಸೊ ಜಸ್ಟ್ ನೋಡಿ ನಿಮ್ಮ ಕಿಚನ್ ಹೇಗಿದೆ ಅನ್ನೋದನ್ನು ನೋಡಿ, ನಿಮ್ಮ ಡೈನಿಂಗ್ ರೂಮ್ ಹೇಗೆ, ನಿಮ್ಮ ಮನೆ ಹೇಗಿದೆ ಅನ್ನೋದನ್ನು ನೋಡಿ. ಓಕೆ, ಸೊ ನೀವೆಷ್ಟು ಎಂಜಾಯ್ ಮಾಡ್ತಾಯಿದ್ರ ಮನೆಯೊಳಗೆ ಅನ್ನೋದನ್ನು ನೋಡಿ. ಓಕೆ, ಸೊ ರಿಲೇಟಿವ್ಸ್ ಜೊತೆ ನಿಮ್ಮ ಬಿಹೇವ್ ಹೇಗಿದೆ ನೋಡಿ. ಫೈಲ್ ನಂಬರ್ 1 ರಿಲೇಟಿವ್ಸ್ ಜೊತೆಗಿನ ಬಿಹೇವ್ ಹೇಗಿದೆ ಅನ್ನೋದನ್ನು ನೋಡಿ. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನನಗನ್ನಿಸ್ತಾ ಇಲ್ಲ ನಿಮ್ಮ ರಿಲೇಟಿವ್ಸ್ ಜೊತೆಗಿನ ಸಂಬಂಧ ಚೆನ್ನಾಗಿದೆ ಅನ್ನೋದು. ಓಕೆ, ಸೊ ನನಗಿಲ್ಲಿ ಆ ಥರ ಒಂದು ವೈಬ್ ಸಿಗ್ತಾ ಇದೆ. ಬಟ್ ಇಲ್ಲಿ ಮೆಡಿಟೇಷನಿಂದ ನಿಮ್ಮ ಮನೆ ವೈಬ್ರೇಷನ್ ಕೂಡ ನೀವು ಹೆಚ್ಚಿಸ್ಬೋದು, ನಿಮ್ಮ ಎನರ್ಜಿನ ಕೂಡ ನೀವು ಹೆಚ್ಚಿಸ್ಬೋದು. ಇಲ್ಲಿ ಫೈಲ್ ನಂಬರ್ 1 ಆಗುತ್ತೆ. ಸೊ ನಾವು ಮೆಡಿಟೇಷನ್ ಮಾಡಿದಾಗ ನಾವು ಎಷ್ಟು ಧ್ಯಾನ ಮಾಡ್ತೀವಿ ನೋಡಿ, ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ. ರೂಮಲ್ಲಿ ಇರ್ಬೋದು, ಎಲ್ಲ ಕಡೆ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ಹೇಳಿರುವ ರೆಮಿಡೀಸ್ನ ಫಾಲೋ ಮಾಡಿ. ಆರ್ಕೇಂಜಲ್ ಮೈಕಲ್ ಇರ್ಬೋದು, ಇಲ್ಲಾಂದರೆ ಆರ್ಕೇಂಜಲ್ ಗ್ಯಾಬ್ರಿಯಲ್. ಸೊ ಹೀಲಿಂಗ್ ಬೇಕಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ನೀವು ನೋಡುವಂಥ ಅವಶ್ಯಕತೆ ಇಲ್ಲ, ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಅದನ್ನು ಫಾಲೋ ಮಾಡಿ. ಓಕೆ, ಸೊ ಇಲ್ಲ ಅಂದರೆ ನಾನು ಸ್ಕ್ರೀನಲ್ಲೇ ಮೆನ್ಷನ್ ಮಾಡಿರ್ತೀನಿ. ಸೊ ಆ ಒಂದು ಹೀಲಿಂಗ್ ಮ್ಯೂಸಿಕ್ಕನ್ನು ನೀವು ಇಡಬಹುದು ಮನೆಯೊಳಗಡೆ. ಇಲ್ಲ ಅಂದರೆ ಅದು ಯಾವುದು ನಿಮ್ಗೆ ಬೇಡ ಅಂತಂದರೆ ಸೌಂಡ್ ಏನಿದೆ ನೋಡಿ, ಅದು ತುಂಬ ಒಳ್ಳೆಯದು. ಲೈಕ್ ಸೌಂಡ್ ಕೇಳುವಂಥದ್ದು, ಶಂಖ ಊದೋದಿರ್ಬೋದು, ಇಲ್ಲಾಂದರೆ ಜಸ್ಟ್ ನೀವು ಮೊಬೈಲಲ್ಲಿ ಸಿಂಗಿಂಗ್ ಬೌಲ್ ಅಂತ ಹಾಕಿ ಅದು ಆಗ್ತಾ ಇರುತ್ತೆ. ಓಕೆ, ಅದರ ಮ್ಯೂಸಿಕ್ಕನ್ನು ಮನೆಯೆಲ್ಲ ಪೂರ ಎಲ್ಲ ಕಡೆ ಕೇಳಿಸಿದರೆ ಆಯಿತು. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗಿಂದ ಗೈಡೆನ್ಸ್ ತೊಗೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಫೈಲ್ ನಂಬರ್ 2 ಯಾರು ಈ ಮನೆನ ಚೂಸ್ ಮಾಡಿದಿರಾ? ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಮನೆ ಎನರ್ಜಿ ಹೇಗಿದೆ ಅನ್ನೋದು. ಲೆಟ್ಸ್ ಸಿ ಫೈಲ್ ನಂಬರ್ 2. ಸ್ವಲ್ಪ ತಾಳ್ಮೆ ಆ್ಯಂಡ್ ಪೇಷನ್ಸಿಂದ. ಓಕೆ, ತಾಳ್ಮೆ ಪೇಷನ್ಸ್ ಒಂದೇ, ರೈಟ್ ಇರಿ. ಓಕೆ, ಅರ್ಜೆಂಟ್ ಮಾಡಿಬಿಡಿ, ಬೇಗ ಮಾಡಿ ಅಂತ. ಫೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಓಕೆ,
ಓಕೆ, ಓಕೆ. ಪಾಲ್ ನಂಬರ್ 2. ಒನ್ ಮಿನಿಟ್. ನಂಬರ್ 2 ನೋಡಿ, ನಿಮ್ಮ ಮನೆ ಎನರ್ಜಿ ಏನಿದೆ ನೋಡಿ ತುಂಬಾ ಸ್ಟ್ರಾಂಗ್ ಇದೆ. ಓಕೆ, ತುಂಬಾ ಸ್ಟ್ರಾಂಗ್ ಇದೆ. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ಕೆಲವರಿಗೆ. ಎಲ್ರಿಗೂ ಹೇಳ್ತಾ ಇಲ್ಲ, ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ಇಟ್ಕೊಳ್ಳಿ. ಕೆಲವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು. ಓಕೆ, ಫೈನಾನ್ಷಿಯಲಿ ಲಾಸ್ ಆಗಿರಬಹುದು. ಇಲ್ಲ ಅಂದರೆ ನೀವು ಯಾಕಷ್ಟೊಂದು ಖರ್ಚಾಯಿತು ಅನ್ನೋದೇ ನಿಮ್ಗೆ ಗೊತ್ತಾಗದೇ ಇರ್ಬೋದು. ಓಕೆ, ನನಗೆ ಆ ಥರ ಅನ್ನಿಸ್ತಾ ಇದೆ. ಲೈಕ್ ನಾನಿಲ್ಲಿ ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ಪಾಲ್ ನಂಬರ್ 1, ಪಾಲ್ ನಂಬರ್ 2. ಓಕೆ, ಸೊ ಇನ್ನು ಕೆಲವ್ರದ್ದು ಅಪ್ಪ ಮಗಳಿಗೆ ಆಗದೇ ಇರ್ಬೋದು, ಇಲ್ಲಾಂದರೆ ಅಪ್ಪ ಮಗನಿಗಾಗಿ ಆಗದೇ ಇರ್ಬೋದು. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಈ ಮನೇಲಿ ಎನರ್ಜಿ ಅಂತೂ ತುಂಬ ಸ್ಟ್ರಾಂಗ್ ಇದೆ. ಇಲ್ಲಿ ದೇವರ ಅನುಗ್ರಹ ಕೂಡ ಇದೆ. ಬಟ್ ನಿಮ್ಮ ಮನೆಗೆ ಈವಲ್ ಆಗಿದೆ, ದೃಷ್ಟಿ ಇದೆ. ಓಕೆ, ನಿಮ್ಮ ಮನೆಗೆ ದೃಷ್ಟಿ ಅಂತೂ ಇದೆ. ಇಲ್ಲಿ ನನಗೆ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ, ದೃಷ್ಟಿ ಎನರ್ಜಿ ನೋಡ್ತಾ ಇದ್ದೀನಿ. ಇನ್ನು ಕೆಲವರಿಗೆ ನನಗೆ ಅನ್ನಿಸಿದ ಭಯ ಇರ್ಬೋದು. ಒಬ್ಬಳೇ ನಿಮ್ಮ ಮನೆಯಲ್ಲಿರೋದು ನಿಮ್ಮ ಕೆಲವರಿಗೆ ಭಯ ಇರ್ಬೋದು. ನೋಡಿ, ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ಇಟ್ಕೊಳ್ಳಿ. ಮತ್ತು ನಾನು ಹೇಳಿದ ಮೇಲೆ ಆಗ್ತಾ ಇದೆ ಅನ್ನೋದನ್ನು ಹೇಳಬೇಡಿ. ಬಟ್ ನನಗೆ ಯಾವ ಎನರ್ಜಿ ಫೀಲ್ ಆಗ್ತಾ ಇದೆ ನೋಡಿ, ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ನಿಮಗೆ ಕಾಸ್ಮಿಕ್ಸ್ ಎನರ್ಜಿ ಇದೆ. ಸೊ ನಿಮ್ಮ ಮನೆ ಹೋಗಿ ಬರುವಂತಹ ಮನೆ ಆಗಿರಬಹುದು. ಅಂತಂದರೆ ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾರೆ. ಲೈಕ್ ನೇಬರ್ಸ್ ಇರಬಹುದು. ಓಕೆ, ನಿಮ್ಮ ಮನೆಯಲ್ಲಿ ನೇಬರ್ಸ್ ಬರೋದಿರ್ಬೋದು, ನೇಬರ್ಸ್ ಹೋಗೋದಿರ್ಬೋದು. ಸೊ ಈ ಥರ ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಇನ್ನು ಕೆಲವರು ಹೊಸ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಇಲ್ಲಿ. ಐ ಡೋಂಟ್ ನೋ ವೈ, ಬಟ್ ಐ ಫೀಲ್ ಲೈಕ್ ದ್ಯಾಟ್. ಮನೆ ಮಾಡೋದಕ್ಕೆ ಇಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಬಟ್ ಬ್ಲಾಕೇಜನ್ನು ನಾನು ನೋಡ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಬ್ಲಾಕೇಜನ್ನು ನೋಡ್ತಾ ಇಲ್ಲ. ಒಂದು ಸ್ಟ್ರಾಂಗ್ ಎನರ್ಜಿನ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಬ್ಲಾಕೇಜ್ ಇದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಸ್ವಲ್ಪ. ಅಂತಂದರೆ ನೀವು ನಿಮಗೆ ಲೆಕ್ಕಕ್ಕಿಂತ ಜಾಸ್ತಿನೇ ನೀವು ಖರ್ಚು ಮಾಡಬಹುದು ಈ ಮನೆಯಲ್ಲಿ. ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ಇದು ಈವಲ್ ಐ ಇರ್ಬೋದು, ಈವಲ್ ಐ. ಓಕೆ, ಈವಲ್ ಐ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಾನು ಆಲ್ರೆಡಿ ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ನನ್ನ ಮ್ಯಾಜಿಕ್ ರೀಡ್ಸ್ ಕನ್ನಡದಲ್ಲಿದೆ, ಲಿಂಬೆ ಹುಳಿ ಮೇಲೆ. ಓಕೆ, ಸೊ ನೀವೇನು ಮಾಡಬೇಕು ಅಂತಂದರೆ, ಶನಿವಾರ ಇದನ್ನು ಮಾಡಬೇಕು. ಶನಿವಾರ ನೀವು ಒಂದು ಗ್ಲಾಸ್ ಆಗಬೇಕು, ಪ್ಲಾಸ್ಟಿಕ್ ಇದೆಲ್ಲ ಆಗಬಾರ್ದು. ಗ್ಲಾಸಲ್ಲಿ ನೀರು ಹಾಕಿ ನಿಂಬೆ ಹಣ್ಣು ಏನಿದೆ ನೋಡಿ ಅದನ್ನ ಹಾಕಬೇಕು. ಸೊ ಅದು ಕೆಳಗಡೆ ಹೋದರೆ ನೆಗೆಟಿವ್ ಎನರ್ಜಿ ಇದೆ ಅಂತಂದರೆ, ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ಅರ್ಥ. ಅದು ಮೇಲೆ ತೇಳ್ತಾ ಇದ್ದರೆ ನೆಗೆಟಿವ್ ಎನರ್ಜಿ ಇಲ್ಲ ಅಂತೇಳಿ ಅರ್ಥ. ಓಕೆ, ಬಟ್ ನನಗಿಲ್ಲಿ ಫೀಲ್ ಆಗ್ತಾ ಇದೆ ಏನು ಅಂತಂದರೆ, ಅಷ್ಟೊಂದು ಸ್ಟ್ರಾಂಗ್ ಎನರ್ಜಿ ಇದೆ, ಒಳ್ಳೆ ಎನರ್ಜಿ ಇದೆ. ಲೈಕ್ ಸ್ಟ್ರಾಂಗ್ ಕಾಸ್ಮಿಕ್ಸ್ ಎನರ್ಜಿ ಇದೆ. ಓಕೆ, ಸ್ಟ್ರಾಂಗ್ ಇಲ್ಲಿ ಕಾಸ್ಮಿಕ್ಸ್ ಎನರ್ಜಿ ಇದೆ, ಅದನ್ನು ನಾನು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಭಯ ಇದೆ, ಡಿಸ್ಟ್ರಾಕ್ಷನ್ಸ್ ಎನರ್ಜಿ ಇದೆ, ಆ್ಯಂಡ್ ಫೋಕಸ್ ಇಲ್ಲದೆ ಇರ್ಬೋದು. ನಿಮ್ಮ ಮಕ್ಕಳಲ್ಲಿ ಫೋಕಸ್ ಕೊರತೆ ಇರಬಹುದು. ಓಕೆ, ನನಗೆ ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ನಿಮಗೆ ಕಾಸ್ಮಸ್ ಇಂದ ಲೈಕ್ ಯೂನಿವರ್ಸಲ್ ಎನರ್ಜಿ ಇದೆ, ಯೂನಿವರ್ಸಲ್ ಫೋರ್ಸ್ ಇದೆ, ಪ್ರೊಟೆಕ್ಷನ್ ಅಂತೂ ಇದೆ. ಓಕೆ, ಸೊ ಲೆಟ್ಸ್ ಸಿ. ಎಸ್ 5 ಆಫ್ ಪೆಂಟಿಕಲ್ಸ್ ಬಂತು ನೋಡಿ.
ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಇಲ್ಲಿ ಕೆಲವರಿಗೆ. ಸೊ ಇನ್ನು ಕೆಲವರ ಮನೆಯಲ್ಲಿ ಆಲ್ ಸ್ಟ್ಯಾಚ್ಯೂ ಇರಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆಲ್ ಸ್ಟ್ಯಾಚ್ಯೂ ಏನಿದೆ ನೋಡಿ ಅದು ಇರಬಹುದು. ಓಕೆ, ಓಕೆ. ಇನ್ನು ಕೆಲವರಿಗೆ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಾದರೂ ಇದೆ ಅಂತಂದರೆ ಆಲ್ ಏನು ಹೇಳ್ತಾರೆ, ಆಲ್ ಇದು ಸಣ್ಣ ಸಣ್ಣ ಔಲು ಬರುತ್ತೆ ಅಲ್ವಾ, ಸೊ ಅದನ್ನ ನಿಮ್ಮ ಮನೆಯಲ್ಲಿ ಇಡಬಹುದು. ಓಕೆ, ಆ್ಯಂಡ್ ಎಸ್, ಆ್ಯಂಡ್ ವಿಚ್ ಡೈರೆಕ್ಷನ್ ನನಗೆ ಇವಾಗ ನೆನ್ಪು ಬರ್ತಾ ಇಲ್ಲ ಯಾವ ಡೈರೆಕ್ಷನಲ್ಲಿ ಇಡೋದು ಅಂತ. ಐ ಥಿಂಕ್ ನಾರ್ತಲ್ಲಿ ಅಂತ ಅನಿಸುತ್ತೆ. 1 ಸೆಕೆಂಡ್. ಎಸ್ ಸರಿ, ನಾನು ಹೇಳಿರೋದು ನಾರ್ತ್ ವೆಸ್ಟ್ ಡೈರೆಕ್ಷನ್. ಸೊ ಅದೇ ನಾನು ಹುಡುಕ್ಲಿಕ್ಕೆ ಹೋದೆ. ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಇದನ್ನು ಇಡಬೇಕಾಗತ್ತೆ ನೀವು. ಔಲ್ ಸ್ಟ್ಯಾಚು ಸಣ್ಣ ಸಣ್ಣದು ಬರುತ್ತಲ್ವ. ಆ್ಯಂಡ್ ಇದು ಫೇಸ್ ಎಲ್ಲಿ ಮಾಡಿರಬೇಕು ಅಂತಂದರೆ ಡೈರೆಕ್ಟಾಗಿ ನಿಮ್ಮ ಎಂಟ್ರೆನ್ಸ್. ನಾನು ಹೇಳ್ತಾ ಇಲ್ವ ಅದು ದೃಷ್ಟಿ ಇರಬಹುದು ಅನ್ನೋದು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ನೀವು ಎಂಟ್ರೆನ್ಸಿಗೆ ಫೇಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇದು ಫ್ಯಾಮಿಲಿಯಿಂದ ಯಾವುದಾದ್ರೂ ಏನು ನೆಗೆಟಿವ್ ಎನರ್ಜಿಯಿಂದ ಇದು ನಿಮ್ಮ ಮನೇನ ಶೀಲ್ಡ್ ಮಾಡುತ್ತೆ. ಆ್ಯಂಡ್ ಫೈನಾನ್ಷಿಯಲಿ ಪ್ರಾಬ್ಲಮಿಂದ ಕೂಡ ನೀವು ಪಾರಾಗ್ಬೋದು. ಸೊ ಪಾಯಿಂಟ್ ನಂಬರ್ 2, pile number 2, pile number 2. Okay, ಇದು ಸ್ವಲ್ಪ ಇದೆ ಕಾರ್ಡ್ಸ್, ಸ್ವಲ್ಪ ಹಿಂದೆ ಮಾಡೋಣ. pile number 2. Thank you. Pile number 2. Okay. Let's see, ನಾನು ಕಾರ್ಡ್ ತಗೊಳ್ತೀನಿ. ನಾನು pile number 2, pile number 2. ಓಕೆ, ಇಷ್ಟು ಬೇಡ ನನಗೆ. ಓಕೆ, ಲೈಬ್ರರಿ ಏರಿಯಾ. ಓಕೆ, ಸಿಬ್ಲಿಂಗ್ಸ್. ಓಕೆ, ಸೊ ಎಸ್, pile number 2 ಲೈಬ್ರರಿ ಏರಿಯಾ ಬಂದಿದೆ ಇಲ್ಲಿ ನಿಮಗೆ. ಸೊ ಲೈಬ್ರರಿ ಇಲ್ಲಿ ಎಷ್ಟನೇ ಮನೆ ಆಗಿರುತ್ತೆ? 3ನೇ ಮನೆ. ಓಕೆ, ಸೊ ಇಲ್ಲೇ ಬರ್ತಿದೆ ಅಲ್ವಾ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಓಕೆ, 3rd ಹೌಸ್, ಸಿಬ್ಲಿಂಗ್ಸ್. ನೋಡಿ ನಿಮ್ಮ ಆ್ಯಂಡ್ ಸಿಬ್ಲಿಂಗ್ಸ್ ಹೇಗಿದೆ ಅನ್ನೋದು. ಅವರ ಏನು ಹೇಳ್ತಾರೆ, ಲೈಕ್ ಸ್ಟಡಿಯಲ್ಲಿ ಮಕ್ಕಳ ಸ್ವಲ್ಪ ಕೊರತೆ ಇರ್ಬೋದು, ಸ್ಟಡಿ ಕಲಿಯೋದ್ರಲ್ಲಿ. ಓಕೆ, ಸೊ ಕೆಲವರಿಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರ್ಬೋದು, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ಮೆಮೊರೀಸ್, ಹಿಯರಿಂಗ್. ಎಸ್, ಕಾನ್ಸಂಟ್ರೇಟ್ ಇಲ್ಲಿ ಕಡಿಮೆ, ಮಕ್ಕಳ ಕಾನ್ಸಂಟ್ರೇಟ್ ಕಡಿಮೆ ನಾನು ನೋಡ್ತಾ ಇದ್ದೀನಿ ಓದೋದ್ರಲ್ಲಿ. ಇಲ್ಲಾಂದರೆ ನಿಮಗೂ ಕೂಡ ಅಷ್ಟೇ, ಕೆಲಸ ಮಾಡುವಾಗ ಕೂಡ. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ
ಇಲ್ಲಿ ಫೈರ್ ಸೈನ್ ಇದೆ, ರೈಟ್? ಓಕೆ. ಸೊ ನಿಮ್ಮ ಲೈಬ್ರರಿ ಏರಿಯಾ, ಪುಸ್ತಕ ಎಲ್ಲ ಎಲ್ಲಿ ಹೆಚ್ಚು ಇಡ್ತಾ ಇದ್ದೀರಾ ನೋಡಿ, ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿರಿ. ಓಕೆ. ಸೊ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ನಾನು ನಿಮಗೆ ಪರಿಹಾರ ಕೂಡ ಹೇಳಿದೆ ಏನು ಮಾಡಬೇಕು ಅನ್ನೋದು. ಜಸ್ಟ್ ಒಂದು ಸಲ ನೋಡಿ ನಿಮ್ಮ ಮನೆಯಲ್ಲಿ ಪೂಜೆ ಯಾವಾಗ ಆಗಿದೆ ಅನ್ನೋದು, ಮನೆಯಲ್ಲಿ ಪೂಜೆ ಯಾವಾಗ ಆಗಿದೆ ಅನ್ನೋದನ್ನು ನೋಡಿ. ಲೈಕ್ ತುಂಬ ವರ್ಷಗಳೇ ಆಗೋಗಿದೆ ಅಂತಂದರೆ ಒಂದು ಸಣ್ಣ ಪೂಜೆ ಮಾಡಿಸಿ. ಓಕೆ, ಗಣಪತಿ ಪೂಜೆ ಅದೆಲ್ಲ ಮಾಡ್ತಾರಲ್ವ, ಸೊ ಅದೊಂದು ಸಣ್ಣ ಪೂಜೆ. ನಾನು ಹೇಳಿದ್ದೀನಿ ಮಾಡಬೇಕಲ್ಲ, ಸಾಲ ಎಲ್ಲ ಮಾಡಬೇಡಿ. ಓಕೆ. ಸೊ ಜಸ್ಟ್ ಅದಾಗಿಲ್ಲ ಅಂತಂದರೆ ಒಂದು ಸಿಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಏನು ಅಂತಂದರೆ ದಿನಾಲು ಧೂಪ ಹೇಳ್ತಾರಲ್ವ, ಅದನ್ನ ಹಚ್ಚಿ. ದಿನಾಲು ಧೂಪ ಅದನ್ನು ಹಚ್ಚಿ, ತುಂಬ ಒಳ್ಳೆಯದಿರುತ್ತೆ. ಓಕೆ. ಸೊ ನನಗಿಲ್ಲಿ ಯಾವುದೋ ಎನರ್ಜಿ ಸಿಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಸ್, ಫೈಲ್ ನಂಬರ್ 2. ಓಕೆ. ಮನೆಗೆ ಮಕ್ಕಳಿರುವಂಥ ಸ್ಪೇಸ್ ಇರ್ಬೋದು, ಸೊ ಎಲ್ಲ ಕಡೆ ಸ್ವಲ್ಪ ಧೂಪನ ಕೊಡಿ. ಸೊ ಬೇರೆ ಏನಾದರೂ ಮೆಸೇಜ್ ಇದೆಯಾ ಡಿವೈನ್? ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2 ಅವರಿಗೆ ಬೇರೆ ಏನಾದರೂ ಇಲ್ಲಿ ಫೈರ್ ರಿಲೇಟೆಡ್ ಹೆಚ್ಚು ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹವನ ಎಲ್ಲ ಮಾಡ್ತಾರಲ್ಲ, ಮನೆಯೊಳಗಡೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರಲ್ವ, ಸೊ ಅಂಥದ್ದನ್ನು ಹೇಳ್ತಾ ಇದ್ದೀನಿ. ಸೊ ಅದೇ ನಿಮ್ಗೆ ಮಾಡೋಕ್ಕೆ ಆಗಲ್ಲ ಅಂತಂದರೆ ಸಾಂಬ್ರಾಣಿ ಬರುತ್ತಲ್ವ, ಸೊ ಅದನ್ನ ಧೂಪ ಹಾಕಿಬಿಟ್ಟು ಮನೆ ಸುತ್ತಮುತ್ತ ಎಲ್ಲ ಕಡೆ, ಸೊ ಒಂದೊಂದು ರೂಮಿಗೆ ಹೋಗಿ ನಿಮ್ಮ ಕಿಟಕಿ ಬಾಗಿಲುಗಳನ್ನೆಲ್ಲ ತೆರೆದುಬಿಟ್ಟು ಧೂಪ ಹಚ್ಚಿ. ಓಕೆ. ಕ್ಲೋಸ್ ಮಾಡಿಬಿಟ್ಟು ಧೂಪ ಹಚ್ಚಬೇಡಿ, ಕಿಟಕಿ ಬಾಗಿಲುಗಳನ್ನೆಲ್ಲ ಓಪನ್ ಮಾಡಿ ಮತ್ತು ಧೂಪನ ಕೊಡಿ. ಓಕೆ. ಸೊ ಇಲ್ಲಿ ದೊಡ್ಡ ಮಟ್ಟದ ಪ್ರಾಬ್ಲಮ್ ನಮಗೇನು ಕಾಣ್ತಾ ಇಲ್ಲ, ಬಟ್ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತೂ ಇದೆ, ಆ್ಯಂಡ್ ಮಕ್ಕಳಲ್ಲಿ ಸ್ವಲ್ಪ ಪ್ರಾಬ್ಲಮ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಮಕ್ಕಳಲ್ಲಿ ಪ್ರಾಬ್ಲಮನ್ನು ನೋಡ್ತಾ ಇದ್ದೀನಿ, ಲೈಕ್ ಏನೋ ಸ್ಥಿರತೆ ಇಲ್ಲದೆ ಇರುವಂಥದ್ದು. ಸೊ ಆ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ. ಸಿಬ್ಲಿಂಗ್ಸ್, ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ನಿಮಗೆ ಏನೋ ಸರಿಯಾದ ಬಾಂಧವ್ಯ ಇಲ್ಲದೆ ಇರ್ಬೋದು, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ. ಸೊ ಲೆಟ್ಸ್ ಸಿ, ಡೀಪಾಗಿ ಹೋಗೋದಿಲ್ಲ ನಾನು. ಓಕೆ, ನನಗೇನು ಕಾಣ್ತಾ ಇದೆ ಅದನ್ನು ಮಾತ್ರ ತಿಳಿಸ್ತೀನಿ. ಸೊ ಲೆಟ್ಸ್ ಸಿ ನೀವೇನು ಮಾಡಬೇಕು ಅನ್ನೋದನ್ನು ನೋಡೋಣ. ಫೈಲ್ ನಂಬರ್ 2ಗೆ ಬೇರೇನು ಗೈಡೆನ್ಸ್ ಕೊಡ್ತಾ ಇದ್ದೀರಾ ಡಿವೈನ್? ಥ್ಯಾಂಕ್ ಯು ಸೋ ಮಚ್. ಓಕೆ, ಸ್ಟೇ ಕ್ಯೂರಿಯಸ್. ಓಕೆ, ಇಲ್ಲಿ ನನಗೆ ಮಕ್ಕಳ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ, ನಾನು ಹೇಳಿದೆ ಅಲ್ವಾ, ನೋಡಿ ಇಲ್ಲೂ ಕೂಡ ಇದೆ. ಸಾರಿ, ಕೆಲವರು ಮಕ್ಕಳಾಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. Power and peace. So pile number ಇಲ್ಲೂ ಕೂಡ ಇದೆ ನೋಡಿ, ಹ್ಯಾಂಡ್ ಆ್ಯಂಡ್ ಆರ್ಮ್ಸ್. ಓಕೆ, ಹ್ಯಾಂಡ್ ಆ್ಯಂಡ್ ಆರ್ಮ್ಸ್, ಆ್ಯಂಡ್ ಇಲ್ಲೂ ಕೂಡ ಹ್ಯಾಂಡ್ ಇದೆ. ಓಕೆ, ಓಕೆ, ಇಲ್ಲಿ ಯಾರು ಕನ್ಸೀವ್ ಮಾಡಬೇಕು ಅಂತ ಇದ್ದಾರೆ ನೋಡಿ. ಸೊ ಮಕ್ಕಳ ಪೋಸ್ಚರ್ ತುಂಬ ಒಳ್ಳೆಯದು ನಿಮಗೆ.
ಇನ್ಫನೈಟ್ ಅಂದೆ, ಓಕೆ, ಇನ್ಫನೈಟ್ ಕೂಡ ಹಾಕೋಬೋದು ನೀವು. ಸಣ್ಣ ಕಂದಮ್ಮ ಬರುತ್ತಲ್ವ, ತುಂಬ ಸಣ್ಣ, 2 ತಿಂಗಳಿದು, 1 ತಿಂಗಳಿದು, ಸೊ ಅಂಥ ಫೋಟೋಸನ್ನು ಹಾಕಿ ಮನೆಯಲ್ಲಿ. ಓಕೆ, ಸೊ ಇಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ ನಿಮಗೆ. ಸೊ ಆದಷ್ಟು ಪಾಸ್ಟಲ್ಲಿ ಜೀವನ ಮಾಡಬೇಡಿ, ಫ್ಯೂಚರಲ್ಲಿ ಜೀವನ ಮಾಡಬೇಡಿ, ಪ್ರೆಸೆಂಟಲ್ಲಿ ಜೀವನ ಮಾಡೋದಕ್ಕೆ ಕಲೀರಿ. ಪ್ರೆಸೆಂಟಲ್ಲಿ ಏನು ಮಾಡಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ನನಗೆ ಇಲ್ಲಿ ಆ ಒಂದು ಭಾವ ಬರ್ತಾ ಇದೆ. ಫೈಲ್ ನಂಬರ್ 2. ಸ್ವಲ್ಪ ಮಕ್ಕಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ. ಫೈಲ್ ನಂಬರ್ 2. ಓಕೆ, ಮಕ್ಕಳ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಬೇರೆ ಡಿವೈನ್ ಪ್ಲೀಸ್ ಗೈಡ್ ಮೀ. ಫೈಲ್ ನಂಬರ್ 2. ಓಕೆ, ನಾನು ಲಿಟ್ರಲಿ ಕಾರ್ಡ್ ಮೀನಿಂಗ್ ಕೊಡ್ತಾ ಇಲ್ಲ, ನನಗೇನು ಕಾಣ್ತಾ ಇದೆ ನೋಡಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಸೊ ಆದಷ್ಟು ಮನೆಗೆ ಬೆಳಕನ್ನು ತೋರಿಸಿ. ಸೂರ್ಯ ಉದಯಿಸ್ತಾ ಇದ್ದಾರೆ ಅಂತಂದರೆ ಕಿಟಕಿಲಿ ಬಾಗಿಲುಗಳನ್ನು ತೆರೀರಿ. ಓಕೆ, ಸೊ ಮನೇನ ತುಂಬ ಸ್ವಚ್ಛವಾಗಿಟ್ಕೊಂಡು, ಇಲ್ಲಿ ಎಲ್ಲಿ ಬಿರುಕು ಬಿಟ್ಟಿದೆ ನೋಡಿ ಅಲ್ಲಿ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಇಲ್ಲಿ ಬಿರುಕು ಬಿಟ್ಟಿದೆ ಸ್ಪೆಷಲಿ, ಅಲ್ಲಿ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ನನಗೆ ಅವನ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡುವಂಥದ್ದು, ಕಮ್ಯುನಿಕೇಷನ್ ಸರಿಯಾಗಿ ಮಾತಾಡುವಂಥದ್ದು, ಆ್ಯಂಡ್ ನಿಮ್ಮ ಭಾಷೆ ಯಾವ ಥರ ಇದೆ ಅನ್ನೋದನ್ನು ನೋಡಿ. ಫೈಲ್ ನಂಬರ್ 2. ಜಗಳ ಮಾಡಬೇಕಾದ್ರೆ ನಾವು ಒಂದೊಂದು ಭಾಷೆ ವರ್ಡನ್ನು ಯೂಸ್ ಮಾಡ್ತೀವಿ. ಸೊ ಅದು ವರ್ಡ್ ತುಂಬ ವಿಪರೀತ ಆಗಿರಬಾರ್ದು. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಮನೆ ಲಕ್ಷ್ಮಿ, ಸ್ಪೆಷಲಿ ಹೆಂಗಸರನ್ನು ಗೌರವ ಕೊಡಿ ಮನೆಯಲ್ಲಿರುವಂತಹ. ಓಕೆ, ಆ್ಯಂಡ್ ಇನ್ನೊಂದು ನಾನು ನಿಮಗೆ ರೆಮಿಡಿ ಕೊಡ್ತೀನಿ. ಫೈಲ್ ನಂಬರ್ 2. ಸೊ ಯಾರಾದರೂ ಫೈನಾನ್ಷಿಯಲಿ ತುಂಬಾ ಡೌನ್ಫಾಲ್ ಆಗ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲೇ ಇರುವಂಥದ್ದು ಇರ್ಬೋದು, ಅಕ್ಕ ತಂಗಿಯವರಿಗೆ ಸಿಹಿಯನ್ನು ಹಂಚಿ. ಓಕೆ, ಅವರ ಸಿಹಿಯನ್ನು ಹಂಚಿ, ಇಲ್ಲಾಂದರೆ ಅವ್ರಿಗೆ ಏನಾದರೂ ತೆಗೆದುಕೊಡಿ. ಲೈಕ್ ಬಟ್ಟೆ ಇರಬಹುದು, ಬಳೆ ಇರಬಹುದು, ಸ್ಪೆಷಲಿ ಹೆಂಗಸರು ಯೂಸ್ ಮಾಡುವಂಥದ್ದು ಸ್ಟಿಕ್ಕರ್ಸ್ ಇರಬಹುದು. ಓಕೆ, ಸೊ ಅದನ್ನು ಕೊಡಿ, ತುಂಬ ಒಳ್ಳೆಯದು. ಬಟ್ ನೀವು ಆಲ್ ಸ್ಟ್ಯಾಚು ಇಟ್ಟರೆ ತುಂಬ ಒಳ್ಳೆಯದು. ನಾಟ್ ಹೇಳಿದಲ್ವ ಯಾವ ಡೈರೆಕ್ಷನ್ ಅಂತ ಹೇಳಿಬಿಟ್ಟು. ಸೊ ಎಸ್, ಇದಿಷ್ಟು ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನಾಳಿನ, ನೋಡೋಣ ಯಾವಾಗ ಅಂತ. ಬಾಯ್ ಬಾಯ್. ಫೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ರಿ ನೋಡಿ, ನಿಮಗೆ ರೆಮಿಡೀಸ್ ಏನು ಅಂತಂದರೆ ಆರ್ಕೇಂಜಲ್ ಮೈಕಲ್ ಅವರ ಪ್ರೊಟೆಕ್ಷನ್, ಎನರ್ಜಿ ಪ್ರೊಟೆಕ್ಷನ್ ಅಂತ ಹೇಳಿಬಿಟ್ಟು ನೀವು ಯೂಟ್ಯೂಬಲ್ಲಿ ಹಾಕಿದರೆ ಹಲವಾರು ಮ್ಯೂಸಿಕ್ ಬರುತ್ತೆ. ಸೊ ಅದನ್ನ ಮನೆಯಲ್ಲಿ ನೀವು ಕೇಳಿದರೆ ಸಾಕಾಗುತ್ತೆ. ಓಕೆ, ಸೊ ಇಲ್ಲಾಂದರೆ ಭಜನೆ ಇರಬಹುದು, ಅಂಥದನ್ನು ಕೇಳೋದ್ರಿಂದ ದೇವರ ಹಾಡು ಇರಬಹುದು, ಸೂತ್ರಗಳಿರಬಹುದು, ಅದು ತುಂಬ ಒಳ್ಳೆಯದು. ಸ್ಪೆಷಲಿ ಸೌಂಡು ತುಂಬ ಚೆನ್ನಾಗಿರುತ್ತೆ. ಸೌಂಡ್ ಹೀಲಿಂಗ್ ಲೈಕ್ ಮೆಡಿಟೇಷನ್ ಇರ್ಬೋದು, ಶಂಖ ಇರಬಹುದು ಇದು. ಓಕೆ, ಫೈಲ್ ನಂಬರ್ 2 ನಿಮಗೆ ರೆಮಿಡೀಸ್ ಏನು ಅಂತಂದರೆ ಅದೇ ನಾನು ಹೇಳಿದೆ ಅಲ್ವಾ, ಪೂಜೆ ಏನಾದರೂ ಮನೇಲಿ ಮಾಡುವಂಥದ್ದು. ಸಣ್ಣ ಪೂಜೆ ಮಾಡ್ತಾರೆ ಅಲ್ವಾ, ಎಲ್ಲ ವಿಘ್ನ ನಿವಾರಣೆ ಮಾಡೋದಕ್ಕೆ ನಾವು ಗಣಪತಿ ಪೂಜೆ ಮಾಡ್ತೀವಿ. ಸೊ ಅದೇ ಥರ ಒಂದು ಸಣ್ಣ ಹೋಮ ಕೂಡ ಇಟ್ಕೊಳ್ಬಹುದು ಮನೆಯಲ್ಲಿ. ಇಲ್ಲ ಅಂದರೆ ನೀವು ಧೂಪ ಏನಿದೆ ನೋಡಿ, ಧೂಪ ಹಚ್ಚಿದಿ ನಾಲು ಮನೆಯಲ್ಲಿ, ಅದೇ ನಾನು ಹೇಳಿದೆ ಅಲ್ವಾ, ಧೂಪ ಹಚ್ಚೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೋಗುತ್ತೆ. ಆ್ಯಂಡ್ ಕಿಟಕಿ ಬಾಗಿಗಳನ್ನೆಲ್ಲ ತೆರೆದುಬಿಟ್ಟು ಧೂಪ ಹಚ್ಚಿ. ಇನ್ನೊಂದು ನಾನು ಹೇಳಿದೆ ಔಲ್ ಅಂತಂದರೆ ಗೂಬೆ ಇರಿಸೋದು ಮನೆಯಲ್ಲಿ. ಸಣ್ಣ ಸ್ಟ್ಯಾಚು ಬರುತ್ತೆ ಅಲ್ವಾ, ಅದು ಅದನ್ನ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಇಡಬೇಕು. ಇಲ್ಲಾಂದರೆ ನಿಮ್ಮ ಮನೆ ಎಂಟ್ರೆನ್ಸ್ಗೆ ಫೇಸ್ ಮಾಡಿ ಇಟ್ಕೊಂಡಿರ್ಬೇಕು. ಅಂತಂದರೆ ನಿಮ್ಮ ಮನೆ ಮುಂದೆ ಮೇಯ್ನ್ ಎಂಟ್ರೆನ್ಸ್ ಏನಿದೆ ನೋಡಿ ಅಲ್ಲಿ ಇಡಬೇಕು. ಅಂದರೆ ಹೊರಗಡೆ ಅಲ್ಲ, ಒಳಗಡೆ ಇಡೋದಕ್ಕೆ. ಸೊ ಅದು ನೆಗೆಟಿವ್ ಎನರ್ಜಿಯನ್ನು ಎಲ್ಲ ರಿಮೂವ್ ಮಾಡುತ್ತೆ, ಒಳಗೆ ಬರೋದಾಗೆ ನೋಡ್ಕೊಳ್ಳುತ್ತೆ. ಓಕೆ.